What is this, Kanta? What is this? I don't like it. I don't like it. ಏನಿದು ಇವರ ನಾನ್ಸೆನ್ಸ್ ರಗಳೆ ಜಗಳ ತಗಾದೆ ದಿನ ಬೆಳಗಾದ್ರೆ ಸಾಕು ನಾವ್ ಇವ್ರಿಗೆ ಕೆಲಸ ಮಾಡ್ರು ಅಂತ ಹೇಳೋ ಬದಲಾಗಿ ಬರೀ ಇವರು ಕೊಡ್ತಿರೋ ಕಿತ್ತೋಗಿರೋ ಸ್ಟೇಟ್ಮೆಂಟ್ ನ ಕೇಳ್ತಾ ಕೂತ್ಕೋಬೇಕಾಯ್ತಲ್ಲ ಕಾಂತ. ಏನ್ ಮಾಡೋದ್ ಹೇಳೋ ನಮ್ಮ ಕರ್ಮ. ಫ್ಲವರ್ ಪಾರ್ಟಿಗೆ ನಾನೇ ಬಿಗ್ ಬಾಸ್ ಅಂತ ಎಡ್ಡಿ ಹೇಳಿದ್ರೆ ನಾನು ದಟ್ ಈಸ್ ಇಂಪಾಸಿಬಲ್ ಎಡ್ಡಿಜೆ. ನಮ್ ಫ್ಲವರ್ ಪಾರ್ಟಿಗೆ ನೋ ಒನ್ ಸಿಂಗಲ್ ಲೀಡರ್, ಏನೇ ಇದ್ರು ಮಾಸ್ ಲೀಡರ್ ಅಂತ ಹೇಳ್ತಾ ಇದ್ದಾರೆ. ಇವರಿಬ್ಬರ ಸ್ಟೇಟ್ಮೆಂಟ್ ಬಗ್ಗೆ ತಾವೇನ್ ಹೇಳ್ತೀರಾ ಅಂತ ಸಿಎಂ ಸಾಹೇಬ್ರು ಸ್ಮೈಲ್ ಗೌಡ್ರನ್ನ ಕೇಳಿದ್ರೆ ಮತ್ತದೇ ಮಂದಹಾಸದಿಂದ ಏನ್ ಹೇಳ್ತಾರೆ ಗೊತ್ತಾಕಂತ. ನೋಡಿ ಸ್ವಾಮಿ, ಯಾರ್ ಏನ್ ಬೇಕಾದ್ರು ಅಂತಾರೆ, ಅದನ್ನ ಕಟ್ಕೊಂಡು ನನಗೇನ್ ಆಗ್ಬೇಕು? ಡೆಲ್ಲಿನಲ್ಲಿ ಕುಂತಿರೋ ಹೈಕಮಾಂಡ್ ಇದ್ರ ಬಗ್ಗೆ ಡಿಸೈಡ್ ಮಾಡ್ತಾರೆ ಅಂತಾರಲ್ಲ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಬರೀ ಸಂಕಟ ಬಂದಾಗ ನಮ್ ಬಳಿ ಬರ್ತಾರೆ, ಕೆಲಸ ಮಾಡ್ತೀವಿ ಅಂತಾರೆ. ಎಲ್ಲ ಮುಗಿದ್ಮೇಲೆ ನೋ ವರ್ಕ್ ನೋ ಕಾಮೆಂಟ್, ಓನ್ಲಿ ಜಗಳ ಕಿತ್ತಾಟ ಮ್ಯಾನ್ ಇವ್ರದ ಬರೀ ರಗಳೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಮ್ಮ ಕಾಂತ ಹೇಳ್ತಾಳೆ. ಜಸ್ಟ್ ಲುಕ್ ಅಟ್ ದಿಸ್. ಓಕೆ ಎಟ್ಟಿಜಿ, ಈಶೋ ಅಂಕಲ್ ಸಾಮೂಹಿಕ ನಾಯಕತ್ವ ಬಗ್ಗೆ ಮಾತನಾಡ್ತಾರಲ್ಲ, ವಾಟ್ ಯು ಸೇ? ನನಗೆ ಈ ಸಾಮೂಹಿಕ ನಾಯಕತ್ವ ಅನ್ನೋದ್ರ ಬಗ್ಗೆ ವಿಶ್ವಾಸ ಇದೆ. ಒಂದು ಮನೆಗೆ, ಒಂದು ಸಂಸ್ಥೆಗೆ, ಒಂದು ಪಾರ್ಟಿಗೆ ಒಬ್ಬನೇ ಯಜಮಾನ ಇರ್ತಾನೆ ಅಂತ ನನ್ನ ಭಾವನೆ. ಇದಕ್ಕೆ ನೀವೇನ್ ಹೇಳ್ತೀರಿ ಈಶೋ ಅಂಕಲ್? ಮಾನ್ಯ ಯಡಿಯೂರಪ್ಪನವರು ಅವ್ರ ಭಾವನೆಗಳನ್ನು ಆಗೊಂದ್ಸರಿ ಇದೊಂದ್ಸರಿ ಹೇಳ್ತಾ ಇರ್ತಾರೆ. ಅವ್ರಿಗೇನು ಮನಸ್ಸಿನಲ್ಲಿ ತೋಚುತ್ತೆ ಅದು ಹೇಳ್ತಾರೆ. ಓಕೆ, ಮತ್ತೆ ಎಟ್ಟಿಜಿ ಯಾಕೆ ಹಂಗೆ ಮಾತಾಡ್ತಾರೆ? ನಮ್ಮ ಪಕ್ಷದ ಪದ್ಧತಿ ಪ್ರಕಾರ ಅವ್ರು ಮುಖ್ಯಮಂತ್ರಿ ಆಗೋ ದಿಕ್ಕಿನಲ್ಲಿ ರಾಷ್ಟ್ರೀಯ ನಾಯಕರು ಒಪ್ಪಿಗೆ ಕೊಡ್ಲಿಕ್ಕಿಲ್ಲ ಅನ್ನೋಂಥ ಅಭಿಪ್ರಾಯ ನಮ್ದೆಲ್ಲ ಇದೆ. ಓಕೆ, ಮತ್ತೆ ಎಟ್ಟಿಜಿ ಯಾವಾಗ ಸಿಎಂ ಆಗ್ತಾರೆ? ಯಾವತ್ತು ಅವ್ರ ಆರೋಪದಿಂದ ಮುಕ್ತವಾಗ್ತಾರೋ ಆ ಸಂದರ್ಭದಲ್ಲಿ ಕೇಂದ್ರ ನಾಯಕರು ಯೋಚನೆ ಮಾಡ್ತಾರೆ ಅವ್ರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕೋ ಬೇಡ ಅಂತ. ಓಹೋ, ಹಂಗ ಹೋಗ್ಲಿ ಬಿಡಿ, ಅದು ನಿಮ್ಮ ಪರ್ಸನಲ್ ಮ್ಯಾಟ್ರು. ಇವಾಗ ನಿಮ್ಮ ವಿಚಾರ ಏನು ಹೇಳ್ರಿ? ಮೊದಲು ದೇಶ, ನಂತರ ಪಕ್ಷ, ಆಮೇಲೆ ವ್ಯಕ್ತಿ, ಇದು ನಮ್ಮ ವಿಚಾರ. ಮತ್ತೆ ಅವರು ಪದೇ ಪದೇ ಹಾಗ್ಯಾಕಂತಾರೆ? ಆದರೆ ಅವ್ರಿಗೇನು ಅನಿಸ್ಬಿಟ್ಟಿದೆ ನಾನಿದ್ದ ಬಿಜೆಪಿ ಇಲ್ಲ ಅಂತ. ಯಾಕೆ ಅನಿಸಿದೆಯೋ ಗೊತ್ತಿಲ್ಲ. ಅದು ಹೋಗ್ಲಿ, ಆದ್ರೂ ಎಡ್ಡಿ ಮಾತಿನ ದಾಟಿ ಬಗ್ಗೆ ವಾಟ್ ಯು ಸೇ? ನಾವು ಚಿಕ್ಕವರು, ಅವ್ರ ಬಗ್ಗೆ ಟೀಕೆ ಮಾಡೋದಕ್ಕೆ ನಾವು ಇಷ್ಟಪಡೋದಿಲ್ಲ. ಅವರು ಏನು ಹೇಳ್ತಾರೋ ಆ ದಿಕ್ಕಲ್ಲಿ ನಾವು ಅದನ್ನು ಸ್ವೀಕಾರ ಮಾಡ್ತೇವೆ. ಮತ್ತು ಚಿಕ್ಕವರಾಗಿ ನಮಗೆ ಅವರೊಂದು ಆಶೀರ್ವಾದ ಅಂತ ನಾನಂತೂ ಭಾವಿಸ್ತೇನೆ. ಓಕೆ, ಆಯ್ತು ಬಿಡ್ರಪ್ಪ. ಇಲ್ಲಿ ನಮ್ಮ ಸೇಮ್ ಸಾಹೇಬ್ರದ್ರ, ಅವ್ರನ್ನ ಕೇಳ್ತೇವೆ. ಹಲೋ ಸೇಮ್ ಜಿ, ಎಡ್ಡಿ ಮಾತಿನ ಬಗ್ಗೆ ವಾಟ್ ಇಸ್ ಯುವರ್ ಒಪಿನಿಯನ್? ಇನ್ನೊಬ್ರು ಹೇಳಿದಕ್ಕೆ ಉತ್ತರ ಅವರೇ ಕೊಡಬೇಕು. ಅವ್ರು ರೈಸ್ ಮಾಡಿದಕ್ಕೆ ನಾನು ಉತ್ತರ ಕೊಡುವಂಥದ್ದಲ್ಲ. ಅದಕ್ಕೆ ಇವತ್ತು ಸಾಮೂಹಿಕ ನಾಯಕತ್ವ ಅಥವಾ ಇನ್ನೊಂದು ಅದು ಯಾವುದಿದ್ರು ಕೂಡ ಅದು ಪಾರ್ಟಿ ತೀರ್ಮಾನ ಮಾಡ್ತದೆ. ಆದ್ರೂ ಒಬ್ಬ ಸಿಎಂ ಆಗಿ ಏನ್ ಮಾಡ್ತೀರಾ ಅದನ್ನ ಹೇಳಿ. ಒಬ್ಬ ಮುಖ್ಯಮಂತ್ರಿಯಾಗಿ ಎಲ್ಲ ರೀತಿಯ ಪಕ್ಷದ ತೀರ್ಮಾನಗಳಲ್ಲಿ ತಲೆ ಹಾಕೋದು ಮತ್ತೊಂದು ಮಾಡೋದು ಅದು ಸೂಕ್ತ ಅಲ್ಲ. ಆದ ಕಾರಣ ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಯಾರ ನಾಯಕತ್ವ ಇರಬೇಕು ಅಂತ. ನಾನೇನದ್ರ ಬಗ್ಗೆ ಮಾತಾಡಲಿಕ್ಕೆ ಓಕೆ ಕಣ್ರಪ್ಪ, ಬೈ ಬೈ. ನಿಮ್ಮನ್ನು ನಿಮ್ಮ ಪಕ್ಷನೋ ಆ ಗಾಡ್ ಗುಡ್ದಾಯ್ನೇ ಕಾಪಾಡ್ಬೇಕು. ನಾವು ಕಾಮನ್ ಮ್ಯಾನ್ಗಳು ಏನ್ ಮಾಡಕ್ಕಾಗತ್ತೆ ಹೇಳಿ? ಬರ್ತೀನಿ, ಬೈ ಬೈ. ಎನಿವೆ, ದುನಿಯಾ ಅಂದ್ಮೇಲೆ ಇದೆಲ್ಲ ಎದ್ದದೆ ನಡೀಕ ಅಂತ ನಮ್ಮ ಬಾಸ್ ವಿಶ್ವೇಶ್ವರ ಭಟ್ ಸಾಹೇಬ್ರ ಜನ ಚೇಂಜ್ ಕೇಳ್ತಾರೆ ಕಣಯ್ಯ. ತಲೆ ಹಾರಟೆ ಎಷ್ಟು ದಿನ ಅಂತ ಈ ನಿಮ್ಮ ತಾತ ಕೊಟ್ಟಿರೋ ಈ ಕಿತ್ತೋಗಿರೋ ಕೋಟ್ ನಲ್ಲೇ ಹೊಲ್ಕೊಂಡು ಓಡಾಡ್ತಾ ಇರ್ತೀಯ. ನ್ಯೂ ಇಯರ್ ಗೆ ನಿನ್ನ ಗೆಟ್ ಅಪ್ ಕಾಸ್ಟ್ಯೂಮ್ ನೆಲ್ಲ ಚೇಂಜ್ ಮಾಡು ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇವಾಗ ಕಿಂಗ್ ಫಿಶರ್ ಫ್ಲೈಟ್ ನಲ್ಲಿ ಸಿಂಗಾಪುರ್ಗೆ ಸ್ಪೀಡ್ ಆಗಿ ಸೂಪರ್ ಆಗಿರೋ ಡ್ರೆಸ್ ನ ತೆಗೆದ್ಕೊಂಬರೋಣ. ನಡಿ ಕಾಂತ ನಡಿ.